ಇದೇನು ಸಂಸ್ಕೃತಿನ ನಿಮ್ಮದು? ನೀವು ದೇಶ ಕಟ್ಟಾರ ನೀವು? ಯಾವ ಸಮಸ್ಯೆ ನಿಮ್ಮ ರಾಮ್ ಸೇನೋ ಇನ್ಯಾವ ಸೇನೋ ಇಲ್ಲ ರಾಮನ ಹೆಸರಿನಲ್ಲಿ ಮನೆ ಹಾಳು ಮಾಡೋಕ್ಕೆ ಮಾಡ್ಕೊಂಡಿದ್ದೀರೋ? ಇವೆಲ್ಲ ಈ ದೇಶ ಹಾಳು ಮಾಡೋಕ್ಕೆ ಮಾಡ್ಕೊಂಡಿದ್ದೀರೋ? ಆ ರಾಮನ ಹೆಸರನ್ನ ಯಾಕೆ ಹಾಳು ಮಾಡ್ತೀರಿ? ರಾವಣನ ಹೆಸರಿಟ್ಕೊಳ್ಳಿ ನೀವು. ಆಗ ನಿಮಗೆ ನೀವು ನಡ್ಕೊತಾ ಇರ್ತಕ್ಕಂಥದ್ದಕ್ಕೆ ಸರಿ ಆಗ್ತದೆ ನೋಡಿ. ಸರಿ, ಎಲ್ಲ ವಿಚಾರಗಳ ಹಿಂದೆ ಪೊಲಿಟಿಕಲ್ ಅಜೆಂಡಾ ಇದೆ ಅಂತೀರ ಹಂಗಂದ್ರೆ? 200% ಸಂಶಯವೇ ಇಲ್ಲ ಬ್ರದರ್. ಇವರು ಮಾಡ್ತಿರ್ತಕ್ಕಂಥದ್ದು ಪೊಲಿಟಿಕಲ್ ಅಜೆಂಡಾಗಳು. ಒಂದು ಕಡೆ ನರೇಂದ್ರ ಮೋದಿ ಹೋಗಿ ಇದು ಭವನಕ್ಕೆ ಹೋಗಬೇಕಾದ್ರೆ, ಸಂಸತ್ ಭವನಕ್ಕೆ ಏನು ಅಡ್ಡಬೀಳ್ತಾರೆ. ಈಗಲೂ ಮೊನ್ನೆನೂ ಇಲ್ಲೂ ಅದೇ ಥರ ನಡೀತಲ್ವಾ? ವಿಧಾನಸೌಧ ಯಾರು ಮಾಡಿದ್ದು? ಬೊಮ್ಮಾಯಿಯವರ ವಿಧಾನಸೌಧದ್ದು ಮುಂಭಾಗದಲ್ಲಿ ನಮಸ್ಕಾರ ಮಾಡ್ಕೊಂಡಿದ್ದು. ಏನಂತ ನಮಸ್ಕಾರ ಮಾಡ್ಕೊಂಡ್ರಿ ಸ್ವಾಮಿ? ಆಗ ಏನು ಈ ರಾಜ್ಯದಲ್ಲಿ ಏನು ಮಾಡ್ತೀನಿ ಅಂತೇಳಿ ಸಂಕಲ್ಪ ಮಾಡ್ಕೊಂಡ್ರಿ ಬೊಮ್ಮಾಯಿಯವರೇ? ನರೇಂದ್ರ ಮೋದಿ ಅವರು ಅನುಕರಣೆ ಮಾಡ್ಕೊಂಬಂದ್ರಲ್ಲ, ಈ ರಾಜ್ಯದಲ್ಲಿ ಬೆಂಕಿ ಇಡೋ ಕೆಲಸ ಮಾಡ್ತೀನಿ ಅಂತ ವಿಧಾನಸೌಧದ ಮುಂಭಾಗದಲ್ಲಿ ಕಲ್ಲಿಗೆ ಇದು ತಲೆ ಇದು ಹಣೆ ಕೊಟ್ಟು ನಮಸ್ಕಾರ ಮಾಡಿದ್ದು. ಈ ಕೆಲಸ ಮಾಡ್ತೀವಿ ಅಂತ. ಇದರಿಂದ ಯಾವುದೇ ಕಾರಣಕ್ಕೂ ಚುನಾವಣೆಯಲ್ಲಿ ಇವರು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾವ ಕಾರಣಕ್ಕೂ ಕರ್ನಾಟಕದಲ್ಲಿ ಸಾಧ್ಯ ಇಲ್ಲ. ನೂರಾರು ಆಚರಣೆಗಳು ಮಾಡ್ತಕ್ಕಂಥ, ಇನ್ನೂ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ವರ್ಗದ ಜನ ಬೀದಿಗೆ ಬರೋಕ್ಕಾಗಿಲ್ಲ. ಇಷ್ಟು ವರ್ಷ ನಡೀತಾ ಇತ್ತಲ್ಲ, ಆಗ ಯಾರಿಗೂ ಇದು ಬರಲಿಲ್ಲ ನಿಲ್ಲಿಸ್ಬೇಕು ಅಂತ ಹೇಳಿ. ಸ್ವಾತಂತ್ರ್ಯ ಬಂದು 75 ವರ್ಷ ಆಯ್ತಲ್ಲ, 75 ವರ್ಷದಿಂದಲೂ ಇದು ನಡೀತಾ ಇದೆ. ಆಗಲೇ ಯಾತಿಗೆ ತರಲಿಲ್ಲ ಇದನ್ನು, ಕಾನೂನನ್ನ ನಿಲ್ಲಿಸ್ಬೇಕು ಅಂತೇಳಿ? ಈಗ 75 ವರ್ಷ ಆದಮೇಲೆ ನಿಮಗೆ ಡಿಸ್ಟರ್ಬೆನ್ಸ್ ಶುರುವಾಯ್ತಾ? ಇದಕ್ಕೆ ನಾನು ಹೇಳೋದು, ಇದೆಲ್ಲ ಬಿಡಿ. ಇದರಿಂದ ದೇಶ ಕಟ್ಟಕ್ಕಾಗಲ್ಲ, ದೇಶ ಹಾಳು ಮಾಡ್ತೀರಿ. ಬೂಮರ್ಯಾಂಗ್ ಆಗುತ್ತೆ. ಬರೆದಿಟ್ಕೊಳ್ಳಿ, ಕರ್ನಾಟಕದಲ್ಲಿ ಉತ್ತರ ಪ್ರದೇಶ ಅಲ್ಲ, ಇದು ಕರ್ನಾಟಕ. ನೀವು ತಿಳ್ಕೊಂಡಿದ್ದೀರಿ. ಈ ವಿಷಯಗಳನ್ನ ಇಟ್ಕೊಂಡು ಪುನಃ ಅಧಿಕಾರ ಹಿಡಿಬೋದು ಅಂತೇಳಿ 2023ಕ್ಕೆ. ಈ ವಿಷಯ ಇಟ್ಕೊಂಡು ನೀವು ಹೋದಷ್ಟು ಕರ್ನಾಟಕದ ಜನ, ಕನ್ನಡಿಗರು, ಯಾವ ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟ ಇದೆ, ಇದನ್ನು ನೀವು ಹಾಳು ಮಾಡಲಿಕ್ಕೆ ಹೊರಟ್ರೆ ಕರ್ನಾಟಕದಿಂದಲೇ BJPಯ ಸರ್ವನಾಶ. ಯಾವ ಕಾಂಗ್ರೆಸ್ ಮುಕ್ತ ಅಲ್ಲ, ಭಾರತ ಮುಕ್ತ ಕಾಂಗ್ರೆಸ್ ಮಾಡಬೇಕು ಅಂದ್ರಲ್ಲ, ಕಾಂಗ್ರೆಸ್ ಮುಕ್ತ ಭಾರತ, ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತೇಳಿ ಕರ್ನಾಟಕದಿಂದ BJP ಮುಕ್ತ ದೇಶ ಆಗೋ ಪರಿಸ್ಥಿತಿ ಬರುತ್ತೆ. ಇದೇ ಥರ ನೀವು ಹೋದರೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ BJP ನಾಯಕರಿಗೆ. ನಿಲ್ಲಿಸಿ, ಅಧಿಕಾರದಲ್ಲಿದ್ದೀರಿ, ಜನಗಳ ಕಷ್ಟ ಸುಖದ ಬಗ್ಗೆ ಕೆಲಸ ಮಾಡಿ, ಅದರ ಮೇಲೆ ಮತ ಕೇಳಿ. ನೋಡಿ, ಈಗ ಯಾವುದೋ ಅಜಾನ್ ಬಗ್ಗೆ ಏನು ಹೇಳ್ತಾರೆ, ಒಂದು ಸಂಸ್ಥೆಗಳಿಗೆ ಮಚ್ಚನ್ನು ಮಾಡ್ಕೊಂಡು ಶ್ರೀರಾಮ್ ಸೇನೋ ವಿಶ್ವ ಹಿಂದ್ ಪರಿಷತ್ತು ಅವರುಗಳಿಗೆ ಹೇಳ್ತಕ್ಕಂಥದ್ದು, ಮತ್ತೊಂದು ಸಮಾಜದಲ್ಲಿ ಇರ್ತಕ್ಕಂಥ ಅವರ ಒಂದು ಪ್ರೇಯರ್ಗಳಿರ್ಬೋದು, ಹಲವಾರು ವರ್ಷಗಳಿಂದ ಅವ್ರಿಗೆ ಕೊಟ್ಟುಬಿಟ್ಟಿದ್ದೀರಿ ಮಾಡಲಿಕ್ಕೆ. ಇಷ್ಟು ದಿವಸ ಇಲ್ಲದೆ ಇರ್ತಕ್ಕಂಥ ಇವತ್ತು ನಿಮ್ಮ ಯಾವುದೋ ವಾಯು ಮಾಲಿನ್ಯವೋ ಮತ್ತಿನ್ಯಾವುದೋ ಏನು ಹೇಳ್ತಾ ಇದ್ದೀರಲ್ಲ, ಶಬ್ದ ಮಾಲಿನ್ಯ. ಈ ಶಬ್ದ ಮಾಲಿನ್ಯ ಇಲ್ಲಿವರೆಗೆ ಕೇಳ್ಕೊಂಬಂದಿದ್ದೀರಲ್ಲ. ನನ್ನ ಪ್ರಶ್ನೆ, ಆ ಒಂದು ಧ್ವನಿ ಎತ್ತಿರ್ತಕ್ಕಂಥವ್ರಿಗೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳ ಧಾರ್ಮಿಕ ಕ್ಷೇತ್ರದಲ್ಲಿ ಬೆಳಗ್ಗೆ 5 ಗಂಟೆಗೆ ಸಾಯಂಕಾಲ 6 ಗಂಟೆಗೆ ದೀಪ ಹಚ್ಚತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮಾಜದ ಪ್ರೇಯರ್ಗಳನ್ನು, ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡಿ ಮೈಕ್ ಹಾಕಿ, ನಾನು ಬೆಂಬಲ ಇದೆ ಅದಕ್ಕೆ. ಇನ್ನೊಂದು ಸಮಾಜದ ನಿಲ್ಲಿಸಿ ಅಂತಕ್ಕಂಥದ್ದು ನಮ್ಗೆ ಯಾರಿಗೂ ಹಕ್ಕಿಲ್ಲ. ನಮಗಿರ್ತಕ್ಕಂಥ ಹಕ್ಕು ನಮ್ಮ ಸಮಾಜ. ನಾನು ಹಿಂದೆ ಚಿಕ್ಕ ವಯಸ್ಸಿನಲ್ಲಿ ನಾನು ಹೊಳೆನರಸೀಪುರದಲ್ಲಿದ್ದಾಗ ಸಾಯಂಕಾಲ 7:15 ಗಂಟೆಗೆ ದೀಪಸ್ತಂಭ ಇಟ್ಕೊಂಡು ದೇವರ ಭಜನೆ ಮಾಡ್ಕೊಂಡು ಮೆರವಣಿಗೆ ಮಾಡುವ, ಅದರಲ್ಲಿ ನಾನು ಭಾಗವಹಿಸಿದ್ದೇನೆ, ನನಗೆ ಅನುಭವ ಇದೆ. ಬೆಳಗ್ಗೆ 5 ಗಂಟೆಗೆ ದೇವಸ್ಥಾನಕ್ಕೆ ಹೋಗುವ, ಘಂಟಾನಾದ ಮಾಡ್ತಕ್ಕಂಥದ್ದು. ಈಗ ನಿಮ್ಮ ಕರ್ತಾಳ ಮಾಡ್ತಕ್ಕಂಥದ್ದು ಏನಿದೆಯಲ್ಲ, ಇದೆಲ್ಲ ದೇಹಕ್ಕೆ ಒಂದು ಶಕ್ತಿ ವೃದ್ಧಿ ಆಗ್ತಕ್ಕಂಥದ್ದು. ದೇವ್ರ ಪ್ರಾರ್ಥನೆ, ಸುಪ್ರಭಾತ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಸುಪ್ರಭಾತ ಮಾಡ್ತಾರೆ ಬೆಳಗ್ಗೆ ಎದ್ದು. ಅದೇ ರೀತಿಯಲ್ಲಿ ಪ್ರತಿಯೊಂದು ದೇವರಿಗೆ ನಾವು ದೇವರ ನಾಮಗಳು, ಭಕ್ತಿಗೀತೆಗಳನ್ನು ಹಾಕ್ತಕ್ಕಂಥದ್ದು ಮೈಕ್ನಲ್ಲಿ ನಮ್ಮ ದೇವಸ್ಥಾನದಲ್ಲೂ ಮಾಡಿ, ಪ್ರತಿ ಹಳ್ಳಿ ಒಳಗೆ
ಮಾಡಬೇಡಿ ಅಂತ ಹೇಳೋದು ಯಾರು? ಅದನ್ನು ಪ್ರಾರಂಭ ಮಾಡಿ, ಅದಕ್ಕೆ ಪ್ರೋತ್ಸಾಹ ಕೊಡಿ. ನಮ್ಮ ಮಕ್ಕಳು ಬೆಳಗ್ಗೆ 5 ಗಂಟೆಗೆ ಹೇಳ್ತಕ್ಕಂಥ ಒಂದು ನಡವಳಿಕೆ ಪ್ರಾರಂಭ ಆಗಲಿ. ಮಕ್ಕಳಿಗೆ ಅದೆಲ್ಲ ನಾವು ಮರೆಸ್ಬಿಟ್ಟಿದ್ದೀವಿ ಈಗಿನ ಕಾಲದ ಮಕ್ಕಳಿಗೆ. ಅದ್ರ ಕಡೆ ಗಮನ ಕೊಡಿ ಅಂತಕ್ಕಂಥ ಅದಕ್ಕೆ ಒಂದು ಸುದೀರ್ಘವಾದ ಟ್ವೀಟ್ ಮಾಡಿದ್ದಾನೆ ಇವತ್ತು, ಈಗಾಗಲೇ ರಿಲೀಸ್ ಮಾಡಿದ್ದೀನಿ. ಅಲ್ಲ ಸರ್, ಚುನಾವಣೆ ಒಂದು ವರ್ಷ ಬಂದಾಗ ಯಾಕೆ ಸರ್ ಇವೆಲ್ಲ ಬರ್ತವೆ? ಅದಕ್ಕೆ ಅವರು ಅಭಿವೃದ್ಧಿಯ ಹೆಸರಿನಲ್ಲಿ ಓಟ್ ಕೇಳ್ತಕ್ಕಂಥ ಶಕ್ತಿ ಇಲ್ಲ. ಅಭಿವೃದ್ಧಿಯ ಹೆಸರಿನಲ್ಲಿ ಲೂಟಿ ಮಾಡಿ ಹಣ ಎಲ್ಲ ದೋಚಿದ್ದಾರೆ. ಈಗ ಈ ಒಂದು ಭಾವನಾತ್ಮಕವಾದಂಥ ಇಶ್ಯೂ ಇಟ್ಕೊಂಡು ಓಟ್ ಕೇಳ್ತಕ್ಕಂಥದ್ದಕ್ಕೆ ಸಂಘಟನೆ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಇದಕ್ಕೆ ಬಲಿಯಾಗಬೇಡ್ರಪ್ಪ ಅಂತೇಳಿ ಕನ್ನಡಿಗರಿಗೆ ಮನವಿ ಮಾಡ್ತೀವಿ. ಈ ಸಂಘಟನೆಗಳಿಂದ ಬಿಜೆಪಿ ಇದೆಯಾ ಸರ್? ಅದರಲ್ಲಿ ಸಂಶಯವೇ ಇಲ್ಲ ನಿಮಗೆ. ಆ ಬಿಜೆಪಿ ಪಕ್ಷದ ಅಂಗಪಕ್ಷಗಳಿವೆಲ್ಲ ಅವರೇ ಇವರಿಗೆಲ್ಲ ಕುಮ್ಮ ಕೊಟ್ಟಿರ್ತಕ್ಕಂಥದ್ದು. ಮೌನಿಗೆ ಶರಣಾಗಿದ್ದಾರೆ. ಇದು ಮೌನಿ ಸರ್ಕಾರ. ಈಗ ಏನು ಮಾಡೋಕ್ಕಾಯ್ತದೆ? ಏನೇನು ಹಿಂದ್ಗಡೆಯಿಂದ ಚುನಾವಣೆ ಮಾಡ್ತಾ ಇದ್ದಾರೆ. होटल बाग मारे जायके की दुनिया में नया आविष्कार, मटकी दम बिरयानी का हुआ है शाहकार। शाही पकवान के तरीके से तजुर्बेकार, जिस मिट्टी की मटकी में होगी बिरयानी तैयार, उसी मिट्टी के मटकी में आपको परोसा जाएगा यार। अब से सिर्फ बिरयानी नहीं, शाही मटकी दम बिरयानी जो देगा आपको शाही जायके का मजा। तो आइए अपनों के साथ या होम डिलीवरी घर बैठे मंगवाइए बीगोस के हाथ, अपोजिट सेंट्रल बस स्टैंड, ट्रैफिक सिग्नल बीजापुर।